ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಬ್ಲಾಗ್ಗೆ ಸ್ವಾಗತ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ನಾನು ಅರ್ಲಿ ಮಾರ್ನಿಂಗ್ಗೆ ನನ್ನ ಡೈಲಿ ರೊಟೀನ್ನ ಶುರು ಮಾಡ್ತಾಯಿದ್ದೀನಿ. ಇವತ್ತು ಏನಪ್ಪ ಅಂದರೆ ಕೇಸರಿ ಹಾಲು ಕುಡಿಬೇಕು ಅಂತ ಅಂದ್ಕೊಂಡೆ. ಅಂದರೆ ನಾನು ಈಗಂತೂ ಈ ಪ್ರೆಗ್ನೆನ್ಸಿಯಲ್ಲಿ ಜಾಸ್ತಿ ಕೇಸರಿನೇ ಉಪಯೋಗಿಸ್ತಾ ಇಲ್ಲ. ಯಾವತ್ತೋ ಒಂದಿನ ಅಷ್ಟೇ. ನೀವು ಕೇಸರಿ ಡಬ್ಬಿ ನೋಡಿದ್ರೆ ಗೊತ್ತಾಗಬಹುದು. ಆಲ್ಮೋಸ್ಟ್ ಇವಾಗ ಒಂದು ಸ್ವಲ್ಪನಾದ್ರು ಖಾಲಿ ಆಗಬೇಕಿತ್ತು, ಅಷ್ಟು ಖಾಲಿ ಆಗಿಲ್ಲ. ಹಾಗಾಗಿ ಇವಾಗ ಒಂದೆರಡು ಮಾತ್ರ ಕೇಸರಿ ಹಾಕ್ಕೊಂಡು ಕುಡಿತಾ ಇದ್ದೀನಿ. ತುಂಬ ಜಾಸ್ತಿ ಕುಡಿಯಬಾರ್ದು ಕೇಸರಿನ, ಯಾಕಂದರೆ ಇದು ತುಂಬ ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ. ಹಾಗಾಗಿ ಇದೆಲ್ಲ ಏನಂದರೆ ನೇಪಾಳು, ಜಮ್ಮು ಕಾಶ್ಮೀರ ಈ ಸೈಡಲ್ಲಿ ಸ್ವಲ್ಪ ಟೆಂಪ್ರೇಚರ್ ಕಡಿಮೆ ಇರುತ್ತಲ್ವ, ಹಾಗಾಗಿ ಆ ಕೋಲ್ಡ್ ವೆದರ್ಗೆ ಅವರು ಇದನ್ನು ಹೆಚ್ಚು ಉಪಯೋಗಿಸ್ತಾರೆ. ಆ್ಯಂಡ್ ಆ ಕಡೆ ಸೈಡೇ ಇದನ್ನು ಬೆಳೆಯೋದು ಕೂಡ. ನಾವು ಇಲ್ಲಿ ವೆದರ್ಗೆ ತಕ್ಕಂತೆ ನಾವು ಸ್ಯಾಫ್ರನ್ನ ಯೂಸ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ನಾವು ಈ ಥರ ಪ್ರೋಟೀನ್ ಪೌಡ್ರನ್ನು ಕೂಡ ಯೂಸ್ ಮಾಡಬಹುದು. ಮತ್ತು ಇಲ್ಲಿ ಮೆಣಸು, ಉಪ್ಪಿನ ಪೌಡ್ರೆಲ್ಲ ಹಾಕಿ ಇಟ್ಟಿದ್ದೀನಿ ಒಂದು ಸೈಡಲ್ಲಿ. ಮೇಜರಾಗಿ ಈಗ ಪ್ರೆಗ್ನೆನ್ಸಿ ಟೈಮಲ್ಲಿ BP ಕಡಿಮೆ ಆಗಂಗಿಲ್ಲ, ಶುಗರ್ ಜಾಸ್ತಿ ಆಗಂಗಿಲ್ಲ, ಏನೇನೋ ಇರುತ್ತೆ. ನಮ್ಮ ಟೆನ್ಷನಲ್ಲಿ ನಾವು ಕೆಲವೊಂದನ್ನು ಮರ್ತು ಬಿಡ್ತೀವಿ. ನನಗೆ ಈಗ ತುಪ್ಪ ಕೂಡ ಖಾಲಿ ಆಗಿತ್ತು. GRB ತುಪ್ಪ ಯೂಸ್ ಮಾಡ್ತಾಯಿದ್ದೆ. ನನಗೆ ಅದಕ್ಕಿಂತ ನಂದಿನಿ ತುಪ್ಪನೇ ತುಂಬ ಇಷ್ಟ. ಮತ್ತು ಉಪ್ಪಿನಕಾಯಿ ಅಷ್ಟೇ, ಅಟ್ಲೀಸ್ಟು ಡೈಲಿ ಅಥವಾ ವೀಕ್ಲಿ 3 ಟೈಮ್ಸ್ ಆದರೂ ಉಪ್ಪಿನಕಾಯಿನ ಉಪಯೋಗಿಸಿ ಅಂತ ಹೇಳ್ತಾರೆ. ಅದರಲ್ಲಿ BP ಲೋ ಇರೋರಿಗೆ. BP ಹೈ ಇತ್ತು ನಿಮಗೇನು ಪರವಾಗಿಲ್ಲ ಅಂದರೆ ನೀವೇನು ಉಪಯೋಗಿಸೋ ಅವಶ್ಯಕತೆ ಇಲ್ಲ. ಸೊ ನಾನು ನೆಗ್ಲೆಕ್ಟ್ ಮಾಡ್ತೀನಿ ಅನ್ನೋ ಒಂದು ರೀಸನ್ಗೋಸ್ಕರನೇ ತುಪ್ಪ, ಉಪ್ಪಿನಕಾಯಿ ಎಲ್ಲ ಇಲ್ಲೇ ಇಟ್ಕೊಬಿಟ್ಟಿದ್ದೀನಿ. ಅಟ್ಲೀಸ್ಟ್ ಅದನ್ನು ನೋಡಿದಾಗಾದರೂ ಯಾವಾಗಾದ್ರೂ ಒಂದು ಸತಿನಾದ್ರು ಉಪಯೋಗಿಸ್ತೀನಿ ಅನ್ನೋ ಒಂದು ರೀಸನ್ಗೋಸ್ಕರ. ಬಟ್ ಇವತ್ತೇನು ಅಂದರೆ ನಾನು ಕಿಚನ್ ಫುಲ್ಲು ಕ್ಲೀನಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಇನ್ನೂ ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ ಅಟ್ಲೀಸ್ಟು 10:30 ಮೇಲೆ ಪಾಪನ ಸ್ಕೂಲಿಗೆ ಕಳಿಸಿ ಎಲ್ಲನೂ ಕ್ಲೀನ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಇವಾಗ ತಿಂಡಿಗೆ ಅವಲಕ್ಕಿ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ. ಯಾಕಂದರೆ ಅವಲಕ್ಕಿ ನಾನು ಜಾಸ್ತಿ ಮಾಡ್ತಾನೇ ಇರಲಿಲ್ಲ, ಶಾವಿಗೆ ಉಪ್ಪಿಟ್ಟು ಇವೆಲ್ಲ ಈ ನಡುವೆ. ಹಾಗಾಗಿ ಯಾವಾಗಾದ್ರೂ ಒಂದೊಂದು ಸತಿ ಬ್ರೇಕ್ಫಾಸ್ಟ್ ಚೇಂಜ್ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ನೈಟ್ ಟೈಮು ನಾನು ಡ್ರೈ ಫ್ರೂಟ್ಸ್ಗಳನ್ನ ನೆನೆಸೋದು ಮರ್ತುಬಿಟ್ಟೆ. ಬಟ್ ಇವತ್ತು ಯಾಕೋ ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು. ಅದಕ್ಕೆ ಇರಲಿ ಅಂದ್ಬಿಟ್ಟು ಬಿಸಿನೀರೆಲ್ಲ ಹಾಕಿ ನೆನೆಸ್ತಾ ಇದ್ದೀನಿ. ಇದು ಒಂದು 1/2 hour ನೆನೆದ್ರೆ ಸಾಕು. ಸೊ ತಿನ್ನೋ ರೀತಿ ಇರುತ್ತೆ. ಯಾಕೆ ಸ್ವಲ್ಪ ನೆನಿಬೇಕು ಅಂತ ಹೇಳಿದ್ರೆ, ಡ್ರೈ ಫ್ರೂಟ್ಸ್ಗಳನ್ನ ಅಥವಾ ಡ್ರೈ ನಟ್ಸ್ಗಳನ್ನ ಆದಷ್ಟು ನೆನೆಸ್ಬಿಟ್ಟು ತಿನ್ನಬೇಕು. ಇಲ್ಲಾಂದರೆ ನಿಮಗೆ ಹೊಟ್ಟೆಲಿ ಡೈಜೆಷನ್ ಬೇಗ ಆಗೋದಿಲ್ಲ. ಕೆಲವೊಬ್ಬರಿಗೆ ಕಿಡ್ನಿ ಸ್ಟೋನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಿರ್ತಾರೆ ಡಾಕ್ಟ್ರು. ಹಾಗಾಗಿ ನೀವು ಸಾಧ್ಯವಾದರೆ ಡ್ರೈ ಫ್ರೂಟ್ಸ್ಗಳನ್ನ ಯೂಸ್ ಮಾಡಿ, ಬಟ್ ರಾತ್ರಿ ಹೊತ್ತೇ ನೆನೆಸ್ಬಿಟ್ಟು ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ. ಇನ್ನು ಅರ್ಲಿ ಮಾರ್ನಿಂಗಿಗೆ ಗೊತ್ತು. ಸೊ ಪ್ರತಿದಿನ ಪ್ರೆಗ್ನೆಂಟ್ ವುಮೆನ್ಗಳ ಹಾಲು ಕುಡಿಬೇಕು. ಎದ್ದ ತಕ್ಷಣ ಅಟ್ಲೀಸ್ಟ್ ಯಾವುದಾದ್ರು ಒಳ್ಳೆ ಸಾಂಗ್ಸ್ಗಳು ಅಥವಾ ಒಳ್ಳೆ ಬುಕ್ಸ್ಗಳನ್ನ ಓದಬೇಕು ಅಂತ ಹೇಳ್ತಿರ್ತಾರೆ. ಪ್ರತಿದಿನ ಬುಕ್ಕೇನು ಓದೋದಿಲ್ಲ, ಆದರೆ ಯಾವಾಗ ನನಗೆ ಬೆಳಗ್ಗೆ ಬೇಗ ಎದ್ದಿರ್ತೀನಿ, ಟೈಮ್ ಇದೆ ಅಂತ ಅನ್ನಿಸ್ತಾ ಇದ್ದರೆ ನಾನು ಈ ರೀತಿ ಕೆಲಸಗಳನ್ನ ಮಾಡ್ತಾಯಿರ್ತೀನಿ. ಸೊ ಒಂದು ಬುಕ್ ಎತ್ಕೊಳ್ಳೋಣ ಅಂದ್ಬಿಟ್ಟು ಹಳೇದು, ತುಂಬ ಅಂದರೆ ತುಂಬ ಹಳೆಯ ಬುಕ್ಕು, ಅದನ್ನು ತೋರಿಸ್ತೀನಿ ವಿಡಿಯೋದಲ್ಲಿ. ಆ ಬುಕ್ಕನ್ನು ತೊಗೊಂಡು ಓದೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ನನಗೆ ಅನ್ನಿಸ್ತು, ಎಷ್ಟು ಹಳೆಯ ಬುಕ್ಕು, ಅದನ್ನು ಇನ್ನೂ ನಾನು ಅದೇ ರೀತಿ ಇಟ್ಕೊಂಡಿದ್ದೀನಿ. ಮತ್ತು ಅದರಲ್ಲಿರುವಂಥ ಇನ್ಫಾರ್ಮೇಷನ್ಗಳು, ಪದಗಳು ಪ್ರತಿಯೊಂದು ಅಷ್ಟೇ ತುಂಬ ಇಷ್ಟ ಆಯಿತು. ಪ್ರೆಗ್ನೆನ್ಸಿ ಟೈಮಲ್ಲಿ ಹೆಚ್ಚು ಬುಕ್ಗಳನ್ನ ಓದಿ ಅಂತ ಹೇಳ್ತಾರೆ. ಯಾಕಂದರೆ ನೀವು ಕೂಲ್ ಆ್ಯಂಡ್ ಕಾಮ್ ಆಗಿರ್ಬೋದು, ಬೇರೆ ಟೆನ್ಷನ್ಗಳು ತಗೊಳ್ಳೋ ಹಾಗಿಲ್ಲ. ನೀವು ಕೆಲವೊಬ್ಬರಿಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಖಿನ್ನತೆ ಅಥವಾ ಡಿಪ್ರೆಷನ್ ಎಲ್ಲದಕ್ಕೂ ಹೋಗ್ಬಿಡ್ತಾರೆ. ಯಾಕಂದರೆ ಎಲ್ಲೋ ಹೊರಗಡೆ ಜಾಸ್ತಿ ಹೋಗೋದಕ್ಕೆ ಆಗ್ತಾ ಇರಲ್ಲ. ಆ್ಯಂಡ್ ಅವ್ರಿಗಿರುವಂಥ ಸ್ಟ್ರೆಸ್ಸು ಅಥವಾ ಮನೇಲಿರುವಂತಹ ಒಂದು ಎನ್ವೈರ್ಮೆಂಟ್ ಇರಬಹುದು. ಮತ್ತು ಅವ್ರ ಮೇಲೆ ಕೆಲವೊಂದು ಭಾವನೆಗಳು ಉಟ್ಕೊಬಿಡುತ್ತೆ. ಆಮೇಲೆ ಅವ್ರಿಗೆ ಕೆಲವೊಂದು ಸತಿ ಆ ಸಂದರ್ಭಗಳು ಆ ರೀತಿ ಮಾಡಿಬಿಡುತ್ತೆ. ಹಾಗಾಗಿ ಡಿಪ್ರೆಷನ್ಗೆ ಹೋಗೋ ಚಾನ್ಸಸ್ ಕೂಡ ಇರುತ್ತೆ. ಪ್ರೆಗ್ನೆನ್ಸಿ ಮತ್ತು ಆಫ್ಟರ್ ಡೆಲಿವರಿ, ಪೋಸ್ಟ್ ಮಾರ್ಟಮಲ್ಲೂ ಅಷ್ಟೇ ತುಂಬ ಕಷ್ಟ ಇರುತ್ತೆ. ಎರಡೂ ನಾವು ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಸೊ ಆದಷ್ಟು ಯಾರು ಹೇಳಿದಾಗ ಅದನ್ನು ನಾವು ಕ್ಯಾರಿ ಮಾಡಬೇಕಾಗುತ್ತೆ. ಸೊ ಬುಕ್ಸ್ ಓದೋದ್ರಿಂದ ಮತ್ತು ಯೋಗ ಅಂತೂ ತುಂಬ ಒಳ್ಳೆಯದು. ಬಟ್ ಯೋಗ ಯಾರು ಕಲ್ತಿದ್ದೀರಾ ಅಂದರೆ ತುಂಬ ನಿಮಗೆ ಹೆಲ್ಪ್ ಆಗುತ್ತೆ. ನೀವು ಕಲ್ತಿಲ್ಲ ಅಂದರೆ ಅಟ್ಲೀಸ್ಟು ಇನ್ಮೇಲಾದರೂ ಸ್ಟಾರ್ಟ್ ಮಾಡಬೇಕು. ಯೋಗ, ಮೆಡಿಟೇಷನ್ನು ಇದು ತುಂಬ ಒಳ್ಳೆಯದು ಹೆಲ್ತ್ಗೆ.
ಆದಷ್ಟು ಪ್ರೆಗ್ನೆನ್ಸಿಗೋಸ್ಕರನೇ ಎಲ್ಲ ಮಾಡಬೇಕು ಅಂತೇನಿಲ್ಲ. ಮನೇಲಿರುವಂಥ ಹೆಣ್ಮಕ್ಳು ಅಷ್ಟೇ ತುಂಬ ಫ್ರೀ ಟೈಮಲ್ಲಿ 10:30 ಆದಮೇಲೆ ನಮಗೆ ಆಲ್ಮೋಸ್ಟ್ ಒಂದು ಸ್ವಲ್ಪ ಹೊತ್ತಾರು ಫ್ರೀ ಇದ್ದೇ ಇರುತ್ತೆ. ಅಂಥ ಟೈಮ್ಗಳಲ್ಲಿ ಎಷ್ಟೋ ವಿಚಾರಗಳಿರುತ್ತೆ. ಅದನ್ನೆಲ್ಲ ಕಲಿತ್ಕೊಂಡು ನಾವು ನಮ್ಮ ಕೆಲಸಗಳನ್ನ ಮಾಡ್ತಾ ಹೋದರೆ ನಮಗೆ ಫ್ಯೂಚರಲ್ಲಿ ಎಲ್ಲೋ ಅದು ಹೆಲ್ಪ್ ಆಗುತ್ತೆ ಅನ್ನೋದು ಅಷ್ಟು ನನ್ನ ಒಂದು ಭಾವನೆ. ಅವಲಕ್ಕಿ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಆದರೆ ಇವತ್ತು ಯಾಕೋ ಚಿತ್ರಾನ್ನ ಮಾಡಿಬಿಡೋಣ ಅಂದ್ಬಿಟ್ಟು ಚಿತ್ರಾನ್ನ ಮಾಡಿದೆ. ಇದರಲ್ಲಿ ಏನೂ ಕೂಡ ನ್ಯೂಟ್ರಿಷನ್ ಸಿಗಲ್ಲ ಮಕ್ಕಳಿಗಂತೂ. ಸುಮ್ಮನೆ ಇದು ಏನಂದರೆ ಲೈಟ್ ಫುಡ್ ಅಷ್ಟೇ ಇದು. ಆಮೇಲೆ ಅನ್ನಿಸ್ತು ಬೇರೆ ಏನಾದರೂ ಮಾಡಬೇಕಿತ್ತು ಪಾಪುಗೆ ಅಂತ. ನಂಗೆ ಈ ಟೈಮಲ್ಲಿ ಏನೂ ಕೂಡ ಮಾಡೋದಕ್ಕೆ ಆಗ್ತಾಯಿಲ್ಲ. ಕೆಲವೊಂದು ಸತಿ ಅಂತೂ ಏನಿದೆಯೋ ಅದು ತಿಂದ್ಬಿಟ್ಟು ಮಲ್ಕೊಬಿಡೋಣ ಅಂತ ಅನ್ನಿಸ್ತಾ ಇರುತ್ತೆ. ಬಟ್ ಈ ಟೈಮಲ್ಲಿ ನನಗೆ ಅವಳು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ, ನಾನು ಕೂಡ ನೆಗ್ಲೆಕ್ಟ್ ಮಾಡ್ಕೊಳ್ಳೋ ಹಾಗಿಲ್ಲ. ಸೊ ಅವಳಿಗೆ ಆಲ್ರೆಡಿ ಸ್ನಾನ ಮಾಡಿಸಿ ಸ್ಕೂಲಿಗೆ ಕಳಿಸಿದ ಆಯಿತು. ಇವಾಗ ನೆನೆ ತಂದಿದ್ದ ಹಣ್ಣೆ ಇತ್ತಲ್ಲ ವಾಟರ್ ಮೆಲನ್ನು, ಅದನ್ನು ಸ್ವಲ್ಪ ಕಟ್ ಮಾಡಿ ಸ್ವಲ್ಪ ಉಪ್ಪು ಮೆಣಸು ಹಾಕ್ಕೊಂಡು ತಿಂತಾಯಿದ್ದೀನಿ. ಯಾಕಂದರೆ ನನಗೆ ಸ್ವಲ್ಪ ಕೋಲ್ಡ್ ಆಗಿದೆ, ಕಾಫ್ ತುಂಬ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಉಪ್ಪು ಮೆಣಸು ಹಾಕ್ಕೊಂಡು ತಿನ್ನೋದೇನು ತೊಂದರೆ ಇಲ್ಲ ಅಂತ ತಿಂತಾಯಿದ್ದೀನಿ. ಇಲ್ಲಿ ಸ್ವಲ್ಪ ಬೇಳೆ ಸಾಂಬಾರು ಪುಡಿ ಖಾಲಿಯಾಗಿತ್ತು. ಆ್ಯಕ್ಚುಲಿ ಅತ್ತೆ ತೋಟದಲ್ಲೂ ಇಲ್ಲ ಅಂದ್ಬಿಟ್ಟು ಬಿಡಿಸಿದ್ರು. ಸೊ ಮಾವ ತಂದುಕೊಟ್ಟಿದ್ರಲ್ಲ, ಹಾಗೆ ಸ್ವಲ್ಪ ತಣ್ಣಗಾಗಲಿ ಅಂದ್ಬಿಟ್ಟು ಇಲ್ಲೇ ಇಡ್ತಾಯಿದ್ದೀನಿ. ಕಲರ್ ನೋಡ್ತಾ ಇದ್ದೀರಾ, ಸುಮ್ಮನೆ ತುಂಬ ಸ್ಟ್ರಾಂಗ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಆ್ಯಕ್ಚುಲಿ ನನಗೂ ಗೊತ್ತಿಲ್ಲ ಹೆಂಗಿದೆ ಏನು ಅಂತ. ಸ್ವಲ್ಪ ತಣ್ಣಗಾಗಲಿ ಅಂದ್ಬಿಟ್ಟು ಒಂದು ಸೈಡಲ್ಲೇ ಇಟ್ಟಿದ್ದೆ. ಸೊ ಕಲರ್ ನೋಡಿ ನಾನು ಸ್ವಲ್ಪ ಸ್ಟ್ರಾಂಗಾಗಿರುತ್ತೆ ಅಂತ ಅಂದ್ಕೊಂಡೆ. ಯಾಕಂದರೆ ಅತ್ತೆ ಯಾವಾಗಲೂ ಖಾರದ ಪುಡಿ ಬಿಡಿಸ್ಬೇಕಾದ್ರೆ ಸ್ವಲ್ಪ ಸ್ಟ್ರಾಂಗಾಗೇ ಇರುತ್ತೆ. ಇದು ನಮ್ಮಮ್ಮ ಅವ್ರ ಮನೇಲಿ ಬಿಡಿಸುವಂಥ ಖಾರದ ಪುಡಿ. ಟೇಸ್ಟ್ ವೈಸ್ ನೋಡಿದ್ರೆ ಎರಡೂ ಚೆನ್ನಾಗಿರುತ್ತೆ. ಬಟ್ ಇದು ಸ್ವಲ್ಪ ಲೈಟ್ ಕಲರ್ ಇದೆ ಈ ಬಾಕ್ಸಲ್ಲಿರೋದು. ಇದು ನಮ್ಮಮ್ಮ ಅವ್ರ ಮನೇಲಿ ಬರ್ಬೇಕಾದ್ರೆ ಈಸ್ಕೊಬಂದಿದೆ. ನನಗೆ ಯಾವಾಗಲೂ ಅಷ್ಟೇ ಖಾರದ ಪುಡಿ ಎಲ್ಲ ಬಿಡ್ಸೋಕ್ಕೆ ಹೋಗಲ್ಲ. ಯಾಕಂದರೆ ಅಮ್ಮನ ಮನೇಲಿ ಇಲ್ಲ ಅತ್ತೆ ಕೊಡ್ತಾ ಇರ್ತಾರೆ, ಮೇಂಟೈನ್ ಆಗ್ತಾ ಇರುತ್ತೆ. ಇನ್ನು ನನಗೆ ಇವಾಗ ಕೆಲಸಗಳು ಮಾಡ್ತಾ ಅನ್ನಿಸ್ತಾ ಇತ್ತು ಯಾವಾಗ ನಾನು ಅಡುಗೆ ಮನೆಯದೆಲ್ಲ ಕ್ಲೀನಿಂಗ್ ಶುರು ಮಾಡ್ತೀನಿ ಅಂತ. ಯಾಕಂದರೆ ಒಂದು ಸತಿ ಸ್ಟಾರ್ಟ್ ಮಾಡಿಬಿಟ್ರೆ ಅದು ಕ್ಲೀನ್ ಮಾಡೋ ಗಂಟನೂ ಸ್ವಲ್ಪ ಟೆನ್ಷನ್ ಇದ್ದೇ ಇರುತ್ತೆ. ನಾನಿಲ್ಲಿ ಖರ್ಜೂರ ತೊಗೊಂಡು ತಿನ್ನೋಣ ಅಂತ ಅನ್ಕೋತಿದ್ದೆ. ಯಾಕಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ನಿಮಗೇನಾದ್ರು HB ಲೆವೆಲ್ ಕಡಿಮೆ ಇದೆ ಅಂದರೆ ನೀವು ಆದಷ್ಟು ಖರ್ಜೂರ, ಬೆಲ್ಲ ಇದನ್ನೆಲ್ಲ ಉಪಯೋಗಿಸಿ. ಇದು ನಿಮಗೆ HB ಲೆವೆಲ್ನ ಜಾಸ್ತಿ ಮಾಡುತ್ತೆ. ಬೀಟ್ರೂಟು ಅಷ್ಟೇ, ಕ್ಯಾರೆಟು ಅಷ್ಟೇ. ಸಾಧ್ಯವಾದಷ್ಟು ಮೊಳಕೆ ಕಾಳು ಇವೆಲ್ಲ ಯೂಸ್ ಮಾಡ್ಬೋದು. ಬಟ್ ಹಸಿ ಖರ್ಜೂರ ಸಿಕ್ಕಿದ್ರೆ ಇನ್ನೂ ಒಳ್ಳೆಯದು. ಬಟ್ ಯಾವುದೇ ತೊಗೊಬರಲಿ ಅಂಗಡಿಯಿಂದ ಒಂದು ಸತಿ ವಾಶ್ ಮಾಡಿಬಿಟ್ಟು ನೀವು ಉಪಯೋಗಿಸಿ. ಕೆಲವೊಂದು ಸಮಯದಲ್ಲಿ ಹೊರಗಡೆ ಹೋಗ್ತೀವಿ, ತೊಗೊಂಡು ಹೋಗಿರ್ತೀವಿ, ಅದನ್ನು ವಾಶ್ ಮಾಡ್ಕೊಂಡೇನು ತಿನ್ನೋದಕ್ಕಾಗಲ್ಲ, ಅದು ಒಂಥರ ಬೇರೆ. ಬಟ್ ಮನೇಲಿದ್ದಾಗ ಹೈಜೆನಿಕ್ನ ನಾವು ಯೂಸ್ ಮಾಡಲೇಬೇಕಾಗತ್ತೆ. ಅಡುಗೆ ಮನೆ ನೋಡಿದಾಗ ಪಾತ್ರೆಗಳು ನೋಡ್ತಾ ಇದ್ರೆ ನನಗೆ ಸ್ವಲ್ಪ ತಲೆನೋವು ಶುರುವಾಗ್ತಾಯಿತ್ತು ಆಲ್ರೆಡಿ. ಆದರೆ ಇನ್ನು ಜಾಸ್ತಿ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ ಅಂದ್ಬಿಟ್ಟು ಸೊ ಇನ್ನೊಂದು ಸತಿ ಓಕೆ ಹಿಂಗೆ ಡಿಸೈಡ್ ಮಾಡ್ಕೊಳ್ಳೋಣ. ಯಾಕಂದರೆ ಇನ್ನು ಕಿಚನ್ ಕ್ಲೀನ್ ಮಾಡೋದಕ್ಕೆ ಇವಾಗ ಸ್ಟಾರ್ಟ್ ಮಾಡಬೇಕು ಅಂತಲೇ ಅಂದ್ಕೊಂಡೆ. ಇಲ್ಲಾಂದರೆ ಮತ್ತೆ ನನಗೆ ತಲೆನೋವು ಶುರುವಾಗಿ ಮಲ್ಕೊಬಿಡ್ತೀನಿ ನಾನು. ಸೊ ಆಲ್ರೆಡಿ ನಾನು ವಾಟರ್ ಮೆಲನ್ ತಿಂದಿದ್ದೆ ಅಲ್ವಾ. ಸೊ ಇರಲಿ ಅಂದ್ಬಿಟ್ಟು ನಾನಿವಾಗ ಒಂದು ಗ್ಲಾಸ್ ಬಿಸಿನೀರು ತೊಗೋತಾ ಇದ್ದೀನಿ. ಜಾಸ್ತಿ ಬಿಸಿನೀರು ಉಪಯೋಗಿಸ್ಬಾರ್ದು ಅಂತಾರೆ. ಬಟ್ ಈ ವೆದರ್ಗೆ ಸ್ವಲ್ಪ ಬಿಸಿನೀರು ತೊಗೊಂಡ್ರೆ ಒಳ್ಳೆಯದು ಅಂತ ಅನ್ನಿಸ್ತಾ ಇರುತ್ತೆ. ಪ್ರೆಗ್ನೆನ್ಸಿ ಟೈಮಲ್ಲಿ ವ್ಯಾಕ್ಸಿನೇಷನ್ ಕೊಡ್ತಾರೆ ನಿಮಗೆ TT1 TT2. ಸೊ ಅದನ್ನು ದಯವಿಟ್ಟು ಮರೀದೇ ತೊಗೊಳ್ಳಿ. ಯಾಕಂದರೆ ಇದು ನಿಮಗೆ ತುಂಬ ಬೆನಿಫಿಟ್ಸ್ ಇದೆ TT ಇಂಜೆಕ್ಷನ್ಗಳು. ಇವಾಗ ನಾನು ಪಾತ್ರೆ ಎಲ್ಲ ಇಳಿಸ್ಬೇಕಿತ್ತು, ಹಾಗಾಗಿ ಖಾರದ ಪುಡಿ ಎಲ್ಲ ಹಾಗೆ ಇದ್ರೆ ಧೂಳು ಬೀಳುತ್ತೆ ಅಂದ್ಬಿಟ್ಟು ಆಲ್ರೆಡಿ ತಣ್ಣಗಾಗಿತ್ತು. ಸೊ ಇದನ್ನೆಲ್ಲ ಒಂದು ಸ್ಟೋರೇಜ್ ಕಂಟೈನರ್ಗೆ ಹಾಕಿ ಎತ್ತಿಡೋಣ ಅಂತ. ಈ ಬಾಕ್ಸ್ನ ಆಲ್ರೆಡಿ ನಾನು ತೊಳೆದು ಎತ್ತಿಟ್ಟಿದ್ದೆ. ಯಾಕಂದರೆ ಮತ್ತೆ ಇವಾಗ ನಾನು ಸ್ಟೋರ್ ಮಾಡಿದ್ಮೇಲೆ ಮತ್ತೆ ವಾಶ್ ಮಾಡೋದಕ್ಕಾಗಲ್ಲ ಅಲ್ವಾ. ಹಾಗಾಗಿ ನಾನು ನೆಕ್ಸ್ಟ್ ಟೈಮ್ ಸಾಂಬಾರು ಮಾಡಬೇಕಾದ್ರೆ ಇದನ್ನೇ ಉಪಯೋಗಿಸ್ಕೊಳ್ಳೋಣ ಅಂತ. ಯಾಕಂದರೆ ಸ್ವಲ್ಪ ನಾವು ಖಾರ ಕಡಿಮೆ ಉಪಯೋಗಿಸ್ತೀವಿ. ಅತ್ತೆ ಜಾಸ್ತಿ ಸಾಂಬಾರು ಪುಡೀಲಿ ಖಾರ ಉಪಯೋಗಿಸ್ತಾರೆ. ನನ್ನ ಮಗಳು ಸ್ವಲ್ಪ ಖಾರ ಜಾಸ್ತಿ ಉಪಯೋಗಿಸಲ್ವಲ್ಲ. ಹಾಗಾಗಿ ಒಂದು ಸತಿ ಒಂದು ಸ್ಪೂನ್ ಹಾಕ್ಬಿಟ್ಟು ನೋಡೋಣ ಕರೆಕ್ಟಾಗಿದೆಯಾ ಖಾರ ಎಲ್ಲ ಅಂತ. ಕರೆಕ್ಟಾಗಿತ್ತು ಖಾರ ಎಲ್ಲ. ಬಟ್ ನೋಡೋದಕ್ಕೆ ಮಾತ್ರ ಇದು ಕಲರ್ ಸ್ಟ್ರಾಂಗಾಗಿ ಕಾಣಿಸ್ತಾ ಇತ್ತು. ನನಗೆ ಸಿಕ್ಕಾಪಟ್ಟೆ ಇಷ್ಟ. ಯಾಕಂದರೆ ಇದರಲ್ಲಿ ಹುಳಿ ಅನ್ನೋದು ಗೊಜ್ಜೆಲ್ಲ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅಮ್ಮ ಕೊಡೋದು ಅಷ್ಟೇ, ಅದು ಹುಳಿ ಅನ್ನನೇ ಬೇರೆ ಥರ, ಅತ್ತೆ ಮಾಡೋದು ಪುಡಿನೇ ಬೇರೆ ಥರ. ಇಬ್ಬರೂ ಅಷ್ಟೇ ಸ್ವಲ್ಪ ಕ್ವಾಂಟಿಟಿಗಳು ಚೇಂಜ್ ಆಗುತ್ತೆ ಅನ್ನೋದು ಬಿಟ್ಟರೆ ಅದ್ರ ಟೇಸ್ಟೇ ಡಿಫ್ರೆಂಟಾಗಿರುತ್ತೆ. ಒಬ್ಬೊಬ್ಬರು ಕೈ ರುಚಿ ಒಂದೊಂದು ಥರ ಇರುತ್ತೆ.
ಸೊ ಸಾಂಬಾರು ಪುಡಿನೂ ಅಷ್ಟೇ ಅವ್ರವ್ರ ಮನೆಗೆ ತಕ್ಕನಾಗೆ ಅವರು ಕಾಳುಗಳು, ಬೇಳೆ, ಪ್ರತಿಯೊಂದು ಮೆಣಸಿನ್ಕಾಯಿ, ಧನಿಯಾ ಇವೆಲ್ಲ ಬೇರೆ ಬೇರೆ ಮೆಷರ್ಮೆಂಟಲ್ಲಿ ಉಪಯೋಗಿಸ್ಕೋತಾರೆ. ಅದು ಅವ್ರವ್ರ ಮನೆಗೆ ಕರೆಕ್ಟಾಗಿ ಆಗಿಬಿಟ್ಟಿರುತ್ತೆ. ಸೊ ನಾನು ಯಾವಾಗಾದರೂ ಒಂದು ಸ್ವಲ್ಪನಾದ್ರು ಬಿಡಿಸ್ಬೇಕು ಅಂತ ಅನ್ಕೋತಾನೆ ಇರ್ತೀನಿ. ಸಾಂಬಾರು ಪುಡಿ ಮಾಡೋವಂಥ ಟೈಮೇ ನಂಗೆ ಸಿಕ್ಕಿಲ್ಲ. ಹಾಗಾಗಿ ಇರೋದನ್ನ ಬ್ಯಾಲೆನ್ಸ್ ಮಾಡ್ತಾನೆ ಇರ್ತೀನಿ, ಅಲ್ಲಿ ಇಸ್ಕೊಂಡು. ಯಾವಾಗಾದ್ರೂ ನಾನು ಒಂದು ಸತಿ ಟ್ರೈ ಮಾಡಬೇಕು ಅಂತ ನಂಗೆ ಅನ್ನಿಸ್ತಾನೆ ಇರುತ್ತೆ. ಆಮೇಲೆ ಸಾಂಬಾರು ಪುಡಿ ಇವಾಗಂತೂ ತುಂಬ ಕಾಸ್ಟ್ಲಿ, ಎಲ್ಲವೂ ಅಷ್ಟೇ. ಜೀರಿಗೆ ಅಂತೂ 800 ರೂಪೀಸ್ ಆಗಿಬಿಟ್ಟಿದೆ kg. ಸೊ ಮಿಕ್ಕಿದ ಬ್ಯಾಡಗಿ ಮೆಣಸಿನ್ಕಾಯಿ ಇವೆಲ್ಲ kg 400 ರೂಪಾಯಿ. ಸೊ ಪ್ರತಿಯೊಂದನ್ನು ಬಿಡಿಸ್ತೀವಿ ಅಂದರೆ ಅಟ್ಲೀಸ್ಟ್ ನಮಗೆ 2,000 to 3,000 ರೂಪಾಯಿ ಬೇಕು. ಸೊ ಇರೋದು ಹೆಂಗೋ ಮೇಂಟೈನ್ ಮಾಡೋಣ. ಸ್ವಲ್ಪ ಸಾಂಬಾರು ಪುಡಿ ಆದ್ರೂ ನನಗೆ ಎಷ್ಟೋ ತಿಂಗಳುಗಳು ಬರುತ್ತೆ. ಇದು ಒಂದು ಬಾಕ್ಸೇ ನನಗೆ ಆಲ್ಮೋಸ್ಟು 3 ರಿಂದ 4 ತಿಂಗಳು, ಹತ್ತತ್ರ 6 ತಿಂಗಳೇ ಆಗುತ್ತೆ. ಜಾಸ್ತಿ ಬೇಳೆ ಸಾಂಬಾರನ್ನ ಉಪಯೋಗಿಸಲ್ಲ, ಹೀಗಂತೂ ಉಪಯೋಗಿಸ್ತಾನೆ ಇಲ್ಲ. ಹಾಗಾಗಿ ಸೊ ಸಾಂಬಾರು ಪುಡಿ ಸ್ವಲ್ಪ ಖಾರ ಇದ್ದರೆ ಜಾಸ್ತಿ ನಾವು ಬಳಸಲ್ಲ. ಸಾಂಬಾರು ಪುಡಿ ಸ್ವಲ್ಪ ಖಾರ ಕಡಿಮೆ ಇತ್ತು ಅಂದರೆ ಜಾಸ್ತಿ ಮೆಷರ್ಮೆಂಟಲ್ಲಿ ಬಳಸ್ತೀವಿ ಅಂತ. ಇವಾಗ ಆಲ್ರೆಡಿ ಟೈಮು 11 o'clock ಆಗ್ತಾ ಬಂತು. ಟಿಫನ್ ಆಲ್ರೆಡಿ ತಿಂದಿದ್ದೆ ಅಲ್ವಾ. ಸೊ ಇನ್ನು ಕಿಚನ್ ಕ್ಲೀನಿಂಗ್ ಕೆಲಸ ಶುರು ಮಾಡೋಣ ಅಂದ್ಬಿಟ್ಟು ನಾನು ಇವಾಗ ಕಿಚನ್ ಕ್ಲೀನ್ ಮಾಡ್ತಾಯಿದ್ದೀನಿ. ಮೊದಲಾಗಿದ್ದಿದ್ರೆ ಎಲ್ಲನೂ ಪ್ರತಿಯೊಂದನ್ನು ಹಾಕೋಬಿಟ್ಟು ನಾವು ಬೇಗ ಪಾತ್ರೆಗಳನ್ನ ತೊಳೆದು ನಾನು ಒಂದು ಚಾಪೆ ಮೇಲೆ ಹಾಕ್ಬಿಡ್ತಿದ್ದೆ. ಒಟ್ಟಿಗೆ ಒಂದು ಸತಿ ಎಲ್ಲ ಕಿಚನ್ ಕ್ಲೀನ್ ಮಾಡಿಬಿಟ್ಟು ನೆಕ್ಸ್ಟ್ ಪಾತ್ರೆಗಳನ್ನ ಜೋಡಿಸ್ಬಿಡ್ತಿದ್ದೆ. ಅದೇ ಇವಾಗ ಹಾಗಾಗಲ್ಲ ಅಲ್ವಾ, ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ. ಅದಕ್ಕೋಸ್ಕರ ನನಗೆ ಯಾವ ರೀತಿ ಬ್ಯಾಲೆನ್ಸ್ ಆಗುತ್ತೋ ಅದೇ ರೀತಿ ನಾನಿಲ್ಲಿ ಪಾತ್ರೆಗಳನ್ನ ಕ್ಲೀನ್ ಮಾಡ್ತಾಯಿದ್ದೀನಿ. ಇಲ್ಲಿ ಯಾವುದೇ ರೀತಿಯಾದಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹಾಕೊಳ್ಳೋಕ್ಕಾಗಲ್ಲ. ಪ್ರೆಗ್ನೆನ್ಸಿ ಟೈಮಲ್ಲಿ ಇಷ್ಟು ಕ್ಲೀನ್ ಮಾಡ್ತಾ ಇರೋದೇ ನನಗೆ ಹೆವಿ ಅನ್ನಿಸ್ತಾ ಇದೆ. ನೋಡ್ತಾ ಇದ್ದೀರಾ, ಕಿಚನ್ನಲ್ಲಿ ಸ್ವಲ್ಪ ಪಾತ್ರೆಗಳಿದೆ ಅಂತ ಅನಿಸಿದ್ರು ಕೂಡ ಆಮೇಲೆ ಜಾಸ್ತಿ ಪಾತ್ರೆಗಳು ಅಂತ ಅನ್ನಿಸ್ತಾ ಇರುತ್ತೆ ಇಳಿಸಿದ ಮೇಲೆ. ಇವಾಗ ಸದ್ಯಕ್ಕೆ ಇಷ್ಟು ಪಾತ್ರೆಗಳನ್ನ ತೊಳೆದುಬಿಟ್ಟು ಆಮೇಲೆ ಎತ್ತಿಟ್ಬಿಡೋಣ ಅಂದ್ಬಿಟ್ಟು ಚೆನ್ನಾಗಿ ತೊಳೆದುಬಿಟ್ಟು ಎತ್ತಿಡ್ತಾ ಇದ್ದೀನಿ. ನಾನು ಅದನ್ನೆಲ್ಲ ಕ್ಲಿಪ್ಪಿಂಗ್ ತೆಗಿಲಿಲ್ಲ. ಆಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ನಂಗೆ ಹಂಗೆ ಅನ್ನಿಸ್ತು, ಇನ್ನು ನೆಕ್ಸ್ಟು ವೀಡಿಯೋ ಮಾಡಬೇಕಾದ್ರೆ ಎಲ್ಲನೂ ಕೂಡ ರೆಕಾರ್ಡ್ ಮಾಡೋಣ ಅಂತ. ಆಲ್ರೆಡಿ ನಾನು ಹೇಳಿದೆ ತಲೆನೋವು ಶುರು ಆಗಿತ್ತು ಅಂತ. ಸ್ವಲ್ಪನಾದ್ರು ಕಾಫಿ ಕುಡಿಯೋಣ ಅಂದ್ಬಿಟ್ಟು ಲೈಟಾಗಿ ಕಾಫಿ ಪುಡಿ ಹಾಕ್ಕೊಂಡು ಕುಡಿತೀನಿ. ಸ್ವಲ್ಪ ಬಿಸಿ ಇದ್ದರೆ ನನಗೆ ಸ್ವಲ್ಪ ಕ್ವಾಂಟಿಟಿಲಿದ್ರೂ ಓಕೆ, ಬಿಸಿ ಇಲ್ಲ ಅಂದರೆ ನನಗೆ ಸ್ವಲ್ಪ ತಲೆನೋವು ಜಾಸ್ತಿ ಆಗಿಬಿಡುತ್ತೆ. ಮೇಜರಾಗಿ ನಾನು ಜಾಸ್ತಿ ಕಾಫಿ ಕುಡಿಯೋಕ್ಕೆ ಹೋಗಲ್ಲ, ಟೀ ಕುಡಿತಿದ್ದೆ. ಸೊ ಹಾಗಾಗಿ ಟೀ ಪುಡಿನೇ ಮನೆಗೆ ತರೋದು ಬಿಟ್ಬಿಟ್ಟಿದ್ದೀನಿ. ಯಾಕಂದರೆ ಟೀ ಪುಡಿ ಇತ್ತು ಅಂದರೆ ಸುಮ್ಮನೆ ಟೀ ಪುಡಿನೇ ಯೂಸ್ ಮಾಡ್ತಾಯಿರ್ತೀವಿ. ಬಾಕ್ಸ್ಗಳು ನೋಡ್ತಾ ಇರ್ತೀರಾ ಎಷ್ಟು ಧೂಳಿದೆ ಅಂದರೆ ತುಂಬ ಜಡ್ಡು ಮತ್ತು ಧೂಳು ಅವೆಲ್ಲ ಇತ್ತು. ಸೊ ಸಾಧ್ಯವಾದಷ್ಟು ಎಲ್ಲವನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಸ್ವಲ್ಪ ಕಾಫಿ ಕುಡಿದ್ಬಿಟ್ಟು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್. ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.